ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ವಾರ್ಷಿಕ ಪ್ರಾಪರ್ಟಿ ರಿಟರ್ನ್ ಪರೇಡನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡಲ್ಲಿ ಸುಮಾರು 533 ಪ್ರಕರಣಗಳಲ್ಲಿ ನಾವೇನು ಮಾಲು ವಸ್ತುವನ್ನು ವಶಕ್ಕೆ ಪಡ್ಕೊಂಡಿದ್ವಿ ಅದನ್ನೆಲ್ಲನೂ ಆ ಮಾಲೀಕರಿಗೆ ಇವತ್ತು ಹಿಂತಿರುಗಿಸಿದ್ದೀವಿ. ಇವತ್ತು ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು 2,57,00,000 ಮೌಲ್ಯದ ಏನು ನಗದಾಗಿರ್ಬೋದು, ಚಿನ್ನ, ಬೆಳ್ಳಿ ಆಗಿರ್ಬೋದು, ಮತ್ತು ಇತರೆ ಮೊಬೈಲ್ಸ್ ಆಗಿರ್ಬೋದು ಎಲ್ಲವನ್ನೂ ವಾಪಸ್ಸು ಅವರಿಗೆ ನೀಡಿದ್ದೀವಿ. ಸುಮಾರು 462 ಮೊಬೈಲ್ ಆಗಿರ್ಬೋದು, ಮತ್ತು 461 ಮೊಬೈಲು, 1 kg 813 ಗ್ರಾಮ್ ಚಿನ್ನ, ಮತ್ತು 3 kg 143 ಗ್ರಾಮ್ ಬೆಳ್ಳಿ, ಮತ್ತು 7,62,820 ರೂಪಾಯಿ ನಗದು, ಆಮೇಲೆ ನಮ್ಮ 1,460 kg ಶ್ರೀಗಂಧ, ಆಮೇಲೆ 25 ವಾಹನಗಳು. ಇಷ್ಟನ್ನು ನಾವು ಇವತ್ತು ಈ ಒಂದು ಪರೇಡ್ ಗ್ರೌಂಡಲ್ಲಿ ವಾಪಸ್ ಕೊಟ್ಟಿದ್ದೀವಿ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಇದರ ಜೊತೆಗೆ ನಾವು ನಮ್ಮ ಇಡೀ ಕೋಲಾರ ಜಿಲ್ಲೆಯ ಒಂದು ವಿಮರ್ಶೆಯನ್ನು ಮಾಡಿದ್ರೆ, ನಮ್ಮ ಪೊಲೀಸಿನ ಕಾರ್ಯವೈಖರಿಯ ಬಗ್ಗೆ ವಿಮರ್ಶೆಯನ್ನು ಮಾಡಿದರೆ, ಈ ವರ್ಷ ನಾವು ಇಲ್ಲಿ ಸುಮಾರು 2,57,00,000 ಇಲ್ಲಿ ನಾವು ಪ್ರಾಪರ್ಟಿಯನ್ನು ವಾಪಸ್ ಕೊಟ್ಟಿದ್ದೀವಿ. ಅದರ ಜೊತೆಗೆ 888 ಗ್ರಾಮು MDMA, ಹಾಗೆ 107.198 kg ಗಾಂಜಾ. ಇದು ಎಲ್ಲರ ಮೊತ್ತ ಬಂದ್ಬಿಟ್ಟು 1,42,10,00,000 ರೂಪಾಯಿ ಆಗಿರುತ್ತೆ. ಹಾಗೆಯೇ ಈ ಬೇರೆ ಇತರೆ ಪ್ರಕರಣಗಳಲ್ಲಿ ಯಾರಿಲ್ಲಿ ಬಂದಿಲ್ಲ, ಅದು ಅವರು ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ, ಅದೆಲ್ಲ ವ್ಯಾಲ್ಯೂನ ನಾವು ಆ್ಯಡ್ ಮಾಡಿದ್ರೆ ಒಂದು 4,32,77,477 ರೂಪಾಯಿ. ಸೊ ಇಷ್ಟು ಮಾಲುಗಳನ್ನು ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಹಾಗೆ ಸೈಬರ್ ಕ್ರೈಮಲ್ಲಿ ಸುಮಾರು 34,60,456 ರೂಪಾಯಿಯನ್ನು ನಾವು ಅವರವ್ರ ಅಕೌಂಟ್ಗೆ ಕೋರ್ಟ್ ಮುಖಾಂತರ ಆರ್ಡ್ರನ್ನ ತಗೊಂಡು ಹಿಂದಿರುಗಿಸಿದ್ದೀವಿ. ಹಾಗೆ ಅದರ ಜೊತೆಗೆ 4,28,000 ರೂಪಾಯಿ ಬೆಲೆ ಬಾಳುವ ಬಂಗಾರವನ್ನು, ಆ ಒಡವೆಯನ್ನೆಲ್ಲ ನಾವು, ಯಾಕಂದರೆ ಕೆಲವು ಸರ್ತಿ ಅವರು ದುಡ್ಡು ತೊಗೊಂಡ್ಬಿಟ್ಟು ಆಲ್ರೆಡಿ ಒಡವೆಯನ್ನು ಮಾಡಿಸ್ಕೊಂಡ್ಬಿಟ್ಟಿದ್ರು, ಅಂಥದ್ರಲ್ಲೂ ಅದನ್ನು ನಾವು ಬಿಡದಲ್ಲೇ ಒಡವೆ ಕೂಡ ನಾವು ಒಂದು ಸ್ವಲ್ಪ ಹೋಗ್ಬಿಟ್ಟು ರಿಕವರಿ ಮಾಡ್ಕೊಂಡಿದ್ದೀವಿ. ಒಟ್ಟಾರೆ ನಮ್ಮ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಸ್ವತ್ತು ಕಳವು ಪ್ರಕರಣ ಮತ್ತು ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಮಾದಕ ದ್ರವ್ಯ ಮತ್ತು ಗಾಂಜಾ ಮತ್ತು ವಾಹನಗಳನ್ನು ವಶಪಡಿಸ್ಕೊಂಡಿದ್ದು, ಒಟ್ಟು ಮೌಲ್ಯ ನಮ್ಮ ಎಂಟೈರ್ ಇವಾಗ ಏನು ಇಲ್ಲಿ ಬಂದಿರೋರು ಮತ್ತು ಇತರೆ ಎಲ್ಲರನ್ನೂ ಸೇರಿಸಿ ಸುಮಾರು 9,75,891 ರೂಪಾಯಿ ಆಗಿದೆ. ಈ ವರ್ಷ ನಮ್ಮಲ್ಲಿ ಎಲ್ಲರೂ ಕೂಡ, ಎಲ್ಲ ಆಫೀಸರ್ಸು, ನಮ್ಮ ಎಲ್ಲ ಕ್ರೈಮ್ ಸ್ಟಾಫು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲೇ ಮತ್ತೊಮ್ಮೆ ನಮಗೆ ಒಂದು ಸ್ವಲ್ಪ ಇತರೆ ಕಳವು ಪ್ರಕರಣಗಳನ್ನು ನಾವು ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ. ಒಟ್ಟಾರೆ ಈ ವರ್ಷ ಸುಮಾರು 9 ಕೋಟಿ ವರ್ತ್ ಏನು ಐಟಮ್ಸನ್ನು ನಾವು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ವಿಕ್ಟಿಮ್ಸ್ಗೆ ಹಿಂದಿರುಗಿಸಿದ್ದೀವಿ. ಅದರ ಜೊತೆಗೇ ಯಾವ್ಯಾವ ಮಾದಕ ವಸ್ತುವನ್ನು ನಾವು ವಶಕ್ಕೆ ಪಡ್ಕೊಂಡಿದ್ವಿ ಅವನ್ನ ಎವ್ರಿ 3 months ನಾವು ಡಿಸ್ಟ್ರಕ್ಷನ್ನು ಕೂಡ ಮಾಡ್ತಾಯಿದ್ದೀವಿ. ಇಲ್ಲೇ ಹಿಡ್ಕೊಂಡಲ್ಲೇ ಅದನ್ನು ಇಮಿಡಿಯೇಟಾಗಿ ನಾವು ಹೋಗ್ಬಿಟ್ಟು ಡಿಸ್ಟ್ರಾಯ್ ಕೂಡ ಮಾಡ್ತಾಯಿದ್ದೀವಿ. ಈ ಎಲ್ಲ ಒಂದು ನಮ್ಮ ಕಾರ್ಯವೈಖರಿಗೆ ಮುಖ್ಯ ಕಾರಣೀಭೂತರಾಗಿರೋರು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು. ಅವರು ಹಗಲು ರಾತ್ರಿ ಕಷ್ಟಪಟ್ಬಿಟ್ಟು ನಮಗೋಸ್ಕರ, ನಿಮ್ಮ ಜನತೆಗೋಸ್ಕರ, ಕೋಲಾರ ಜನತೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಆಫೀಸರ್ಸು ಎಲ್ಲರೂ, ಅವರು ಕೂಡ ಹಗಲು ರಾತ್ರಿ ಎಲ್ಲ ಇನ್ಸ್ಪೆಕ್ಟರ್ಸು, ಸಬ್ ಇನ್ಸ್ಪೆಕ್ಟರ್ಸು, ASIಸು, DSPಸು, ಅಡಿಷನಲ್ SP ಅವರು ಎಲ್ಲರೂ ಕೂಡ ಪ್ರತಿಯೊಂದು ಕೇಸನ್ನು ಫಾಲೋ ಅಪ್ ಮಾಡಿ ಖುದ್ದಾಗಿ ಆ ಸ್ಪಾಟ್ಗೆ ವಿಸಿಟ್ ಮಾಡಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ನಾವು ಆರೋಪಿಗಳನ್ನು ಹಿಡ್ಕೊಂಡ್ಬಂದಿದ್ದೀವಿ. ಆರೋಪಿಗಳನ್ನು ನಾವು ಕೋಲಾರ, KGF, ವಿಶಾಖಪಟ್ಟಣಂ, ಕೋಲ್ಕತ್ತಾ, ಅಸ್ಸಾಂ,
ರಾಜಸ್ಥಾನ್, ಮಧ್ಯಪ್ರದೇಶ್, ಹರಿಯಾಣ, ಈ ಕೇರಳ, ತಮಿಳುನಾಡು, ಚೆನ್ನೈ, ಈ ಎಲ್ಲ ಕಡೆಯಿಂದನೂ ಆರೋಪಿಗಳನ್ನು ನಾವು ಹಿಡ್ಕೊಂಬರೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದೆಲ್ಲದಕ್ಕೆ ಸಾರ್ವಜನಿಕರು ಕೂಡ ನಮಗೆ ಅತ್ಯುತ್ತಮವಾಗಿ ಒಂದು ಸ್ಪಂದನೆಯನ್ನು ನೀಡಿದ್ದಾರೆ. ನಮ್ಮ ಮೇಲಿರುವ ವಿಶ್ವಾಸವನ್ನು ಅವರು ಇದೇ ರೀತಿ ಕಾಪಾಡಿಕೊಂಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾ ಮೊದಲೇ ಹೇಳ್ದಂಗೆ ಪೊಲೀಸ್ ಅಂದರೆ ಭಯ ಅಲ್ಲ, ಪೊಲೀಸ್ ಅಂದರೆ ಭರವಸೆ. ಇದೇ ನಮ್ಮ ಧ್ಯೇಯ ಆಗಿದೆ. ಈ ಅಸ್ಮಿತೆಯನ್ನು ಕಾಪಾಡ್ಕೋಬೇಕು ಅಂತಲೇ ನಾವೆಲ್ಲರೂ ಹಗಲು ರಾತ್ರಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋದು.